31 ತಾರೀಕಿಗೆ ಕ್ಲೀನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿರುವ ಬೀಚ್ ಹತ್ರ ನಾವು ಕ್ಲೀನಿಂಗ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಯವರನ್ನು ಕರೆದು ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಮಾಡಿಕೊಳ್ಬೋದು, ಯಾವ ರೀತಿಯಲ್ಲಿ ನಾವು ಪ್ರೋಗ್ರಾಮನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನು ಕರೆದಿದ್ದೇವೆ. ನಿಮ್ಮೆಲ್ಲರ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದಾರೆ ನೆಹರು ಯುವ ಕೇಂದ್ರದ ಅಧಿಕಾರಿಯವರಾದ ಶ್ರೀ ರಘುವೀರ್. ಇವರನ್ನು ನಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರ ಪರಿಚಯ ಸಾಧಾರಣ ನಿಮಗೆಲ್ಲರಿಗೂ ಇರ್ಬೋದು. ಯತೀಶ್ ಬೈಕಂಪಾಡಿಯವರು ಅನೇಕ ಸಂಘ ಸಂಸ್ಥೆಗಳೊಟ್ಟಿಗೆ ತಮ್ಮ ಇನ್ವಾಲ್ವ್ ಮಾಡಿದ್ದಾರೆ. ಹಾಗೆಯೇ ಬೀಚ್ ಕ್ಲೀನಿಂಗ್ ಹಾಗೂ ಬೀಚ್ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತಾ ಇರುವವರು. ಪ್ರತಿ DC ಆಫೀಸ್ನ ಸಭೆಯಲ್ಲಿ ಯಾವುದೇ ಬೀಚ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರಬೇಕಿದ್ರೆ ಅಲ್ಲಿ ಇವರ ಉಪಸ್ಥಿತಿ ಖಂಡಿತವಾಗಿ ಇರ್ತದೆ. ಸೋಮೇಶ್ವರ ಪುರಸಭೆಗೆ ಪ್ರಪ್ರಥಮ ಬಾರಿಯಾಗಿ ಭೇಟಿ ನೀಡಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಹಾಗೆ ಕಚೇರಿ ಸಿಬ್ಬಂದಿಯವರನ್ನು ಕೂಡ ಸ್ವಾಗತಿಸ್ತೇನೆ. NSS ಪ್ರೋಗ್ರಾಮ್ ಆಫೀಸರ್ ಬಂದಿದ್ದಾರೆ, ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ನಿಮ್ಮೆಲ್ಲರನ್ನ ಸೋಮೇಶ್ವರ ಪುರಸಭೆಯ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಬಗ್ಗೆ ಒಂದು ರೂಪುರೇಷೆಯನ್ನು ಶ್ರೀ ರಘುವೀರ್ ಸರ್ ಇವರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಇವತ್ತು ಕ್ಲೀನ್ ಇಂಡಿಯಾ ಕಾರ್ಯಕ್ರಮ, ಕ್ಲೀನ್ ಇಂಡಿಯಾ ಸ್ವಚ್ಛತೆಯ ಪರಿಕಲ್ಪನೆ ನಮ್ಮ ಬಹಳ ಹಿಂದಿನಿಂದಲೂ ಬಂದಂಥ ಪರಿಕಲ್ಪನೆ. ಬಹುಶಃ ನಾವು ಚಿಕ್ಕಂದಿನಿಂದಲೂ ಕೂಡ ಗಾಂಧೀಜಿಯವರ ಸ್ವಚ್ಛತಾ ಪರಿಕಲ್ಪನೆಯನ್ನಿಟ್ಟುಕೊಂಡು ದೇಶವನ್ನು ಒಂದು ಸ್ವಚ್ಛತೆಯ ಕಡೆಗೆ ಹೇಗೆ ತೆಗೆದುಕೊಂಡು ಹೋಗ್ಬೋದು, ಸ್ವಚ್ಛತೆ ಹೇಗೆ ನಮ್ಮಲ್ಲಿ ರೂಢಿಸ್ಕೊಳ್ಬೋದಂತ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಬಹಳಷ್ಟು ವಿಚಾರಗಳನ್ನು ನೀಡಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಈಗ ಸ್ವಚ್ಛತಾ ಅಭಿಯಾನ ಕೂಡ ನಡೀತಾ ಇದೆ. 2014ರಂದು ಸನ್ಮಾನ್ಯ ಪ್ರಧಾನಮಂತ್ರಿಯವರು ದೇಶದಲ್ಲಿ ಬೃಹತ್ತಾದ ಒಂದು ಅಭಿಯಾನದ ಮೂಲಕ ಜನರಲ್ಲಿ ಅರಿವು ಕಾರ್ಯಕ್ರಮಗಳನ್ನು ತರಬೇಕಂತೇಳಿ ಬೇರೆ ಬೇರೆ ವಿಚಾರಗಳಲ್ಲಿ ಕಾರ್ಯಾಗಾರಗಳು ಮತ್ತು ಸ್ವಚ್ಛತಾ ಆಂದೋಲನಗಳನ್ನು ಪ್ರಾರಂಭ ಮಾಡುವ ಮೂಲಕ ಇವತ್ತು ಸ್ವಚ್ಛತಾ ಅಭಿಯಾನ ದೇಶದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ. ಈಗ ಈ ಕ್ಲೀನ್ ಇಂಡಿಯಾ ಕಾರ್ಯಕ್ರಮದ ವಿಚಾರವನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸ್ವಚ್ಛತಾ ಅಭಿಯಾನ ಇರಬೇಕಾದ್ರೆ ಕ್ಲೀನ್ ಇಂಡಿಯಾ ವಿಚಾರ ಕೂಡ ನಾವು ಒಂದು ಕಂಪ್ಯಾರಿಸನ್. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇವತ್ತು ದೇಶ 75ನೇ ಸ್ವಾತಂತ್ರ್ಯವನ್ನು ಸಂಭ್ರಮಿಸಿದೆ. 75ನೇ ಆಜಾದಿಕ ಅಮೃತ ಮಹೋತ್ಸವದ ಕಾರ್ಯಕ್ರಮ 1 ವರ್ಷಗಳ ಕಾಲ ಇವತ್ತು ನಡೀತಾ ಇದೆ. ಇದು 1 ವರ್ಷಗಳ ಕಂಟಿನ್ಯೂಸ್ ಆಗಿ ಆನ್ಗೋಯಿಂಗ್ ಇರುವಂಥ ಕಾರ್ಯಕ್ರಮ. ಈ 1 ವರ್ಷದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ವಿಶೇಷವಾದ ಮಾಹಿತಿ ವಿಚಾರಗಳು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ನಾವು ತಳಮಟ್ಟದಿಂದ ಇವತ್ತು ತಂದು ಮಾಹಿತಿ ಕೊಡುವಂಥ ವಿಚಾರಗಳು ಕಾರ್ಯಕ್ರಮಗಳು ನಡೀತಿದೆ. ಇವತ್ತು ಆಜಾದಿಕ ಅಮೃತ ಮಹೋತ್ಸವದ ಅಂಡರಲ್ಲಿ ಫಿಟ್ ಇಂಡಿಯಾ ಕಾರ್ಯಕ್ರಮಗಳು ಕೂಡ ನಡೆಯಿತು. 1 ತಿಂಗಳ ಕಾಲ ಫಿಟ್ ಇಂಡಿಯಾ ಕಾರ್ಯಕ್ರಮ ನಡೆಯಿತು. ಆ 1 ತಿಂಗಳಲ್ಲಿ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು, ಹಳ್ಳಿಗಳಲ್ಲಿ ಕೂಡ ವಿಲೇಜ್ ಲೆವೆಲ್ ಕಾರ್ಯಕ್ರಮಗಳು, ಪಟ್ಟಣಗಳಲ್ಲಿ ಇವತ್ತು ಸಿಟಿಗಳಲ್ಲಿ ಕೂಡ ಬಹಳಷ್ಟು ಫಿಟ್ ಇಂಡಿಯಾ ಕಾರ್ಯಕ್ರಮಗಳು ಇವತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮತ್ತು ಪಂಚಾಯತ್ನ ಮಟ್ಟದಲ್ಲಿ ಕೂಡ ಬಹಳಷ್ಟು ಯಶಸ್ವಿಯಾಗಿ ನಡೆಯಿತು. ಇವತ್ತು ಇನ್ನೂ 1 ತಿಂಗಳ ಕಾಲಗಳ ವಿಶೇಷವಾದ ಕಾರ್ಯಕ್ರಮ ಇವತ್ತು ನಮ್ಮ ಜೊತೆ ಬಂದಿದೆ ಅಂತ ಹೇಳಿದ್ರೆ ಅದು ಕ್ಲೀನ್ ಇಂಡಿಯಾ. ಯಾಕಂತ ಹೇಳಿದ್ರೆ 1 ತಿಂಗಳ ಈ ಫಿಟ್ ಇಂಡಿಯಾ ಕಾರ್ಯಕ್ರಮ ಮುಗೀತು. ಈಗ ಅದೇ ಜೊತೆ ಈಗ 1 ತಿಂಗಳ ಕಾಲ ಅಕ್ಟೋಬರ್ 1ರಿಂದ 31 ತನಕ ಇವತ್ತು ಕ್ಲೀನ್ ಇಂಡಿಯಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಕ್ಲೀನ್ ಇಂಡಿಯಾ ಕಾರ್ಯಕ್ರಮದ ಮುಖ್ಯ ವಿಚಾರವಂತ ಏನಂತ ಹೇಳಿದ್ರೆ, ಇಲ್ಲಿ ಕ್ಯಾಲೆಂಡರ್ ಆಫ್ ಆಕ್ಟಿವಿಟೀಸ್ ಮಾಡ್ಕೊಂಡಿದ್ದೀವಿ. 2 ದಿವಸಕ್ಕೆ ಒಂದೊಂದು ಆಯ್ದ ವಿಚಾರದಲ್ಲಿ ನಾವು ಬೇರೆ ಬೇರೆ ರಂಗಗಳನ್ನು, ಡಿಪಾರ್ಟ್ಮೆಂಟ್ಗಳನ್ನು ಸೇರಿಸಿಕೊಂಡು ಇವತ್ತು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಹಳ್ಳಿಗಳಲ್ಲಿ ನಾವು ಈ 1 ತಿಂಗಳ ಕಾಲಾವಧಿಯಲ್ಲಿ ಇವತ್ತು ಬಹಳಷ್ಟು ಕಾರ್ಯಕ್ರಮ ಅಂತ ಹೇಳಿದ್ರೆ, ಮುಖ್ಯವಾಗಿ ನಾವು ವಿಲೇಜ್ ಬ್ಯೂಟಿಫಿಕೇಶನ್ ಅಂತ ಹೇಳ್ತೀವಿ. ನಮ್ಮ ಹಳ್ಳಿಗಳ ಒಂದು ಸೌಂದರ್ಯ ವೃದ್ಧಿಯನ್ನು ಹೇಗೆ ಪಡಿಸ್ಬೋದು. ಸ್ಥಳೀಯ ಸಂಘ ಸಂಸ್ಥೆಗಳು, ಯುವಕರು ಬಹುಶಃ ಇವತ್ತು ಸ್ವಚ್ಛತೆಗೆ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು, ಯುವಕರು, ಯುವತಿಯರು ಎಲ್ಲರೂ ಸಮಾಜದ ಯಾವುದೇ ಧಾರ್ಮಿಕ ಭಾವನೆಗಳಿಲ್ಲದೆ ಇವತ್ತು ಜನರನ್ನು ಒಟ್ಟುಗೂಡಿಸಿ ನಡೆಸುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಇವತ್ತು ಈ ಸ್ವಚ್ಛತೆಯ ವಿಲೇಜ್ ಬ್ಯೂಟಿಫಿಕೇಶನ್ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಪರಿಸರಗಳು, ಹೆರಿಟೇಜ್ ಸ್ಮಾರಕಗಳು, ಇಲ್ಲಿರುವಂಥ ಶಾಲಾ ಕಟ್ಟಡಗಳು, ಸರ್ಕಾರಿ ಸಂಘ ಸಂಸ್ಥೆಗಳು ಮತ್ತು ಇನ್ನಿತರ ಹಾಟ್ಸ್ಪಾಟ್ಸ್ಗಳಂತ ಹೇಳ್ತೀವಿ. ಇವತ್ತು ಬಹಳಷ್ಟು ಕಸಗಳು ಒಂದು ಪ್ರದೇಶದಲ್ಲಿ ಸೇರ್ತದೆ. ನಾವು ಆ ಕಸಗಳನ್ನು ಸ್ಥಳೀಯರು ಕೂಡ ಮತ್ತೆ ಇಲಾಖೆ ಮತ್ತು ಸಂಘ ಸಂಸ್ಥೆಗಳು ಜವಾಬ್ದಾರಿಯನ್ನು ತಗೊಂಡು ನಾವು ಯಾವ ರೀತಿ ಅದನ್ನು ಕಡಿಮೆ ಮಾಡಿಸ್ಬೋದು, ಜನಗಳಲ್ಲಿ ಅರಿವು. ಇವತ್ತು ನಾವು ಬೀಚಿಗೆ ಹೋದಾಗ ಪ್ರತಿಯೊಂದು ಎಲ್ಲರೂ ನಾವು ಕಾರ್ಯಕ್ರಮ ಎಲ್ಲಿ ಮಾಡೋ ಅಂತೇಳಿ ಬೀಚಲ್ಲಿ ಮಾಡೋ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಾವೆಲ್ಲ ನಗರ ಭಾಗದಲ್ಲಿ, ಹಳ್ಳಿಗಳಲ್ಲಿ ಇವತ್ತು ಏನು ನದಿಗಳ ಮೂಲಕ ಮಲೆಯಿಂದ ಬರುವಂಥ ಎಲ್ಲ ಕಸಗಳು, ಪ್ಲಾಸ್ಟಿಕ್ಗಳು ಇವತ್ತು ಬೀಚಲ್ಲಿ ಬಂದು ಸೇರ್ತದೆ. ಹಾಗಾಗಿ ಪ್ಲಾಸ್ಟಿಕ್ಗಳ ಬಳಕೆಗಳನ್ನು ಹೇಗೆ ಕಡಿಮೆ ಮಾಡಬಹುದು, ಅರಿವು ಕಾರ್ಯಕ್ರಮ, ಮಾಹಿತಿ ಕಾರ್ಯಾಗಾರಗಳು, ಜಾಥಾಗಳು, ಸ್ಟ್ರೀಟ್ ಪ್ಲೇಗಳು ಈ ಕಾರ್ಯಕ್ರಮದ ಭಾಗವಾಗಿದೆ.
ಅದೇ ರೀತಿಯಲ್ಲಿ ಇವತ್ತು ನಾವು ಪಡ್ಕೊಳ್ತಿರುವ ನಾವು ಇವತ್ತು ಏನು ಪ್ಲಾಸ್ಟಿಕ್ಗಳನ್ನು ಕಲೆಕ್ಟ್ ಮಾಡ್ತಿದ್ದೇವೆ, ಈ ಪ್ಲಾಸ್ಟಿಕ್ಗಳನ್ನು ಹೇಗೆ ಕನ್ವರ್ಷನ್ ಮಾಡ್ಬೋದು. ಇವತ್ತು ನಾನು ಕಾಣಬಹುದು ಬಹಳಷ್ಟು ಯುವಕರು, ಸಂಘ ಸಂಸ್ಥೆಗಳು ಬಹಳ ವಿನೂತನವಾಗಿ ಇವತ್ತು ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡಿಕೊಂಡು ಅದನ್ನು ಯಾವ ರೀತಿಯಲ್ಲಿ ಪ್ರಾಡಕ್ಟ್ಸ್ಗಳನ್ನು ಮಾಡ್ಬೋದು, ಇಕೋ ಬ್ರಿಕ್ಗಳನ್ನು ಮಾಡ್ಬೋದು. ಒಮ್ಮೆ ಪ್ಲಾಸ್ಟಿಕ್ ಉತ್ಪಾದನೆ ಸುಲಭ, ಅದನ್ನು ನಾಶ ಮಾಡಲಿಕ್ಕೆ ಪರಿಸರಕ್ಕೆ ಹಾನಿಯಾಗುತ್ತೆ. ಹಾಗಾಗಿ ಇವತ್ತು ವಿನೂತನವಾಗಿ ಮಾಡುವಂಥ ಇದು ಏನು ಉತ್ಪನ್ನಗಳು ಏನಿದೆ, ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಕೂಡ ರೆಕಗ್ನೈಸೇಷನ್ ಇದೆ. ಯಾರಾದರೂ ಸಂಘ ಸಂಸ್ಥೆಗಳಾಗಲಿ ಇಂಡಿವಿಜುವಲ್ ಆಗಲಿ ಕಂಟಿನ್ಯೂಸ್ ಆಗಿ ಅವಿರತ ಪರಿಶ್ರಮದಿಂದ ಯಶಸ್ವಿಯಾಗಿ ಯಾವುದಾದ್ರೂ ಉತ್ಪನ್ನಗಳನ್ನು ಇವತ್ತು ಮಾಡಿದರೆ ಅಂತಹ ಉತ್ಪನ್ನಗಳಿಗೆ ಜಿಲ್ಲೆಯಲ್ಲಿ ಒಂದು ನಮ್ಮ ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಸಮಿತಿ ಒಂದು ರಚನೆ ಆಗುತ್ತೆ. ಆ ಸಮಿತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಗುರುತಿಸ್ಕೊಳ್ತೀವಿ, ಆಯ್ಕೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಜಿಲ್ಲೆಯಿಂದ ರಾಜ್ಯ ಮಟ್ಟ ಕೂಡ, ರಾಜ್ಯದಿಂದ ಬೆಸ್ಟ್ ಆಗಿ ನಾವು ಯಾರು 3 ಆಯ್ಕೆಗಳು ನಡೀತಿವೆ, ಆ ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ರೆಕಗ್ನೈಸೇಷನ್ ಇರುತ್ತೆ ಕಾರ್ಯಕ್ರಮ. ಅದರ ಮೂಲಕವಾಗಿ ರಾಷ್ಟ್ರೀಯ ಮಟ್ಟಕ್ಕೆ ಹೋಗುತ್ತೆ. ಇವತ್ತು ಯಾರು ತಳಮಟ್ಟದಲ್ಲಿ ನಾವು ಇವತ್ತು ಉತ್ತಮ ಕಾರ್ಯಕ್ರಮಗಳನ್ನು ನೋಡ್ತೇವೆ, ಈ ಕಾರ್ಯಕ್ರಮಗಳು ಒಂದು ಸಮಿತಿಯ ಮುಖಾಂತರ ಆಯ್ಕೆ ಮಾಡಿಕೊಂಡು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು, ಅದೇ ರೀತಿ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಚಿವರ ಒಂದು ಸಮ್ಮುಖದಲ್ಲಿ ಈ ರಾಷ್ಟ್ರೀಯ ಕಾರ್ಯಕ್ರಮ ನಡೀತದೆ. ಆ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಕರಾವಳಿ ಭಾಗ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಬಹಳಷ್ಟು ಚಟುವಟಿಕೆಗಳನ್ನು ನಡೆಸಿದ್ದೇವೆ, ಬಹಳಷ್ಟು ವಿಶೇಷವಾದ ಉತ್ಪನ್ನಗಳನ್ನು ಕೂಡ ಮಾಡುವಂಥ ಘಟಕಗಳು ದಕ್ಷಿಣ ಕನ್ನಡದಲ್ಲಿ ಪ್ರಾರಂಭ ಆಗಿದೆ. ಹಾಗಾಗಿ ಬಹಳ ಹೆಮ್ಮೆಯಲ್ಲಿ ಹೇಳ್ತೀವಿ, ಕರಾವಳಿ ಭಾಗ ಒಂದು ಕರ್ನಾಟಕಕ್ಕೆ ಮಾದರಿಯಾಗಬೇಕು. ಮತ್ತು ಈ ಕಾರ್ಯಕ್ರಮ ಈ ಏನು 1 ತಿಂಗಳಿಂದ ಕಾರ್ಯಕ್ರಮ 1 ತಾರೀಕಿನಿಂದ 31 ತಾರೀಕಿನವರೆಗೆ ಇವತ್ತು ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ಬಹಳಷ್ಟು ಕಾರ್ಯಕ್ರಮದ ಅಂಶಗಳನ್ನು ಪ್ರಮುಖವಾಗಿ ನಾವು ಪ್ರವಾಸಿ ತಾಣಗಳನ್ನು ಹಾಗೂ ಸ್ಮಾರಕಗಳು, ಹೆರಿಟೇಜ್ ಬಿಲ್ಡಿಂಗ್ಗಳು ಇವುಗಳನ್ನೆಲ್ಲ ಕ್ಲೀನಿಂಗ್ ಮಾಡುವ ವಿಶೇಷ ಕಾರ್ಯಕ್ರಮ ಅಭಿಯಾನವನ್ನು ಇಟ್ಕೊಂಡಿದ್ವಿ. ಹಾಗೂ ಪ್ರಮುಖವಾಗಿ ಇವತ್ತಿನ ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, 1 ತಿಂಗಳ ಕಾಲ ಏನು ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ವಿ, ಇನ್ನೇನು 1 ವಾರದಲ್ಲಿ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪ್ತೀವಿ. ಕಾರ್ಯಕ್ರಮದ ಒಂದು ಕೊನೆಯ ಹಂತವಾಗಿ 31ನೇ ತಾರೀಕು ಜಿಲ್ಲೆಯಲ್ಲಿ ತಲಪಾಡಿಯಿಂದ ನಮ್ಮ ಸೋಮೇಶ್ವರ ಹಾಗೂ ಉಳ್ಳಾಳ ಹಾಗೂ ಬೆಂಗರೆ, ತಣ್ಣೀರುಬಾವಿ ಮತ್ತು ಪಣಂಬೂರು, ಅಲ್ಲಿಂದ ಸಸೀತ್ಲು ಹಾಗೂ ಮುಲ್ಕಿ, ಇವತ್ತೇನು ದಕ್ಷಿಣ ಕನ್ನಡದ ಕರಾವಳಿ ಭಾಗ ಇದೆ, ಈ ಎಲ್ಲ ಕರಾವಳಿ ಭಾಗದಲ್ಲಿ ಒಂದೇ ಸಮಯದಲ್ಲಿ ಒಂದೇ ದಿವಸದಲ್ಲಿ ಬೃಹತ್ತಾದ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಬಹುಶಃ ಇದು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲಿಯ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಒಂದು ಬೃಹತ್ತಾಗಿರುವಂತಹ ಸ್ವಚ್ಛತಾ ಇವತ್ತು ಕರಾವಳಿಯ ದಕ್ಷಿಣ ಕನ್ನಡದಲ್ಲಿ ಜನರಿಗೋಸ್ಕರವಾಗಿ ನಡೀತಿರುವ ಒಂದು ಈ ಬೃಹತ್ ಒಂದು ಏನು ಸ್ವಚ್ಛತಾ ಒಂದು ಕಾರ್ಯಕ್ರಮ ಈಗ ಮಾಡ್ತಾ ಇದ್ದೀವಿ ನಾವು 31ಕ್ಕೆ. ಆ ಕಾರ್ಯಕ್ರಮದ ನೋಡುವಂತಹ ಕಾರ್ಯಕ್ರಮ. ಹಾಗಾಗಿ ನಾವೆಲ್ಲ ಇವತ್ತು ಸೇರಿರುವಂತಹ ಸಂಘ ಸಂಸ್ಥೆಗಳು ಹಾಗೂ ಊರಿನವರು ಮತ್ತೆ ನಮ್ಮೆಲ್ಲ ಯುವಕರು ಹಾಗೂ ಇಲ್ಲಿಯ ಪದಾಧಿಕಾರಿಗಳು ಮತ್ತೆ ಆಡಳಿತ, ಇಲ್ಲಿಯ ಪುರಸಭೆಯವರು ಸದಸ್ಯರು ಹೆಚ್ಚಾಗಿ ನಾವು, ಯಾಕಂತ ಹೇಳಿದ್ರೆ ಸದಸ್ಯರ ಜೊತೆ ಎಲ್ಲ ವಾರ್ಡ್ನವರು ಕೂಡ ಇರ್ತಾರೆ. ಹಾಗಾಗಿ ನಾವೆಲ್ಲ ಒಂದೇ ರೀತಿಯಲ್ಲಿ ಇವತ್ತು ಸೇರಿಕೊಂಡು 31ನೇ ತಾರೀಕು ಬಹಳ ಯಶಸ್ವಿಯಾಗಿ ನಾವೆಲ್ಲ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಮುಖ್ಯವಾಗಿ ಬಹುಶಃ ನಾನು ಬಹಳ ಒಂದು ಹಿಂದಿನ ನೆನಪು ಏನಂತ ಹೇಳಿದ್ರೆ, ಕರಾವಳಿಯನ್ನು ಸ್ಮರಿಸ್ತಾ ಇದ್ದಾರೆ ಈಗಲೂ ಕೂಡ. ಒಂದು ನಾವು ವೋಟರ್ನ ಕ್ಯಾಂಪಿಂಗ್ ನಡೆಯಿತು. ವೋಟರ್ನ ಕ್ಯಾಂಪಿಂಗ್ ನಡೆಸಬೇಕಾದ್ರೆ ಆ ಸಂದರ್ಭಗಳಲ್ಲಿ ಬಹಳಷ್ಟು ಒಂದು ಹೈಪಿಂಗ್ ವಿಚಾರ ಅಂತ ಹೇಳಿದ್ರೆ, ಕರಾವಳಿಯಲ್ಲಿ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಕರಾವಳಿಯಲ್ಲಿ ಏನೋ ಕಾರ್ಯಕ್ರಮ, ಬುದ್ಧಿವಂತರ ಜಿಲ್ಲೆಯಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳುವ ವಿಚಾರ ಕರ್ನಾಟಕದಾದ್ಯಂತ ಎಲ್ಲ ಬಂತು. ಯಾಕಂತ ಹೇಳಿದ್ರೆ ವೋಟರ್ ಅವೇರ್ನೆಸ್, ಮತದಾನ ನಮ್ಮ ಹಕ್ಕು ಎನ್ನುವ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಹ್ಯೂಮನ್ ಚೈನ್ ಮಾಡುವ ಮೂಲಕ ಕರಾವಳಿಯ ಎಲ್ಲ ಭಾಗಗಳಲ್ಲಿ ಒಂದೇ ದಿವಸ ಒಂದೇ ಸಂದರ್ಭಗಳಲ್ಲಿ ಸೇರುವ ಮೂಲಕ ನಾವೊಂದು ಬಹಳಷ್ಟು ಒಂದು ಇತಿಹಾಸ ಬರೆದಂಥ ಒಂದು ಜಿಲ್ಲೆ. ಹಾಗಾಗಿ ಆ ಇತಿಹಾಸ ಮರುಕಳಿಸ್ಲಿ, ಆ ಇತಿಹಾಸ ಪ್ಲಾಸ್ಟಿಕ್ ಮುಕ್ತ ಒಂದು ಅಭಿಯಾನಕ್ಕೆ ಒಂದು ದಾಪುಗಾಲ ಆಗಲಿ ಅಂತ ಆಶಿಸುತ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತೀನಿ. ಹಾಗೂ ನಾವೆಲ್ಲರೂ ಒಂದು ಆ ಯಶಸ್ವಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸುವಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಗರಸಭೆಯ ಪೌರಾಯುಕ್ತರು ನಮ್ಮೊಂದಿಗಿದ್ದಾರೆ, ಶ್ರೀ ರಾಯಪ್ಪ ಸರ್. ಇವರನ್ನ ನಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಬಟ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಮಿತ್ರರೇ, ಈ 2 ಜಿಲ್ಲೆಗಳನ್ನು ನಡ್ಕೊಂಡ್ರೆ ಬಹಳ ಸುಂದರವಾಗಿರುವಂಥ ಒಂದು ಬೀಚ್ ತಾಣ ಅಂದರೆ ಸೋಮೇಶ್ವರ ಮತ್ತು ಕಾಪು. ಇಲ್ಲ ಬೀಚ್ ಅಂದ್ಕೊಳ್ಳಿ ಖಾಲಿ ಒಂದು ಮರಳು ನೀರು, ಅದು ಬಿಟ್ಟರೆ ಏನಿಲ್ಲ. ಇಲ್ಲಿ ಒಂದು ಅದಕ್ಕೆ ನೇಚರೇ ಒಂದು ನಿಜವಾದ ಒಂದು ಆ ಪಾದೆಗಳನ್ನು ಅಥವಾ ಅಲ್ಲಿಯ ದೇವಸ್ಥಾನಗಳು, ಕಾಪಲ್ಲಿ ಒಂದು ಲೈಟ್ ಹೌಸ್, ಅಲ್ಲಿರೋ ಪಾದೆಗಳು ಒಂದು ಇದಕ್ಕೆ ಒಂದು ವಿಶೇಷವಾದ ಒಂದು ಸ್ಥಾನಮಾನ ಕೊಟ್ಟಿದೆ. ಬಹುಶಃ ಈ ಭಾಗದಲ್ಲಿ ನಾವು ಏನೇ ಕಾರ್ಯಕ್ರಮ ಹಾಕಿದ್ರು ಕೂಡ ಒಂದು ಯಶಸ್ವಿಯಾಗಿ ಮಾಡಿ ತೋರಿಸ್ತೀರಿ ಅನ್ನೋದು ಭಾಳಷ್ಟು ನಿದರ್ಶನಗಳು ಹಿಂದೆ. ಇಲ್ಲಿ ಯಾವುದೇ ಕಾರ್ಯಕ್ರಮಗಳಿರಲಿ, ಬಹುಶಃ ಈ ಬೀಚ್ ಕ್ಲೀನಿಂಗಲ್ಲಿ ಬೆಳಗ್ಗೆ 7:30 ಗಂಟೆಗೆ ಎಲ್ಲರೂ ಬಂದು ಅದು ಒಂದು ಕೆಲಸ
ಅಂತ ತಿಳ್ಕೊಳ್ದೆ ಒಂದು ಸಂಭ್ರಮದ ವಾತಾವರಣ ತಂದು ನಾವೆಲ್ಲರೂ ಮಾಡೋಣ. ಯಾಕಂದರೆ ಒಂದು ದಿವಸದಲ್ಲಿ ಎಲ್ಲರಿಗೂ ಗೊತ್ತು, ಒಂದು ದಿವಸದಲ್ಲಿ ಬೀಚ್ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗೋದಿಲ್ಲ, ದಿವಸಗಳು ಕಸ ಬರ್ತಾ ಇರ್ತದೆ. ಮತ್ತು ಆ ಕಸ ನಮ್ಮ ಊರವ್ರು ಹಾಕಿದ್ದಲ್ಲ, ಈ ಕಸ ಪೇಟೆ ಪಟ್ಟಣದಲ್ಲಿ ಅಲ್ಲಿಯ ನದಿಗಳಲ್ಲಿ ಬಂದ ಕಸಗಳೆಲ್ಲ ಈ ಸಮುದ್ರ ಸೇರಿ ಅದು ದಡಕ್ಕೆ ಬರುವಂಥದ್ದು. ಹಾಗಾಗಿ ಬಹುಶಃ ನಮ್ಮ ಅಂಗಳವನ್ನು ನಾವು ಕ್ಲೀನ್ ಮಾಡಬೇಕು. ನಿಮಗೆ ನಿಜವಾಗ್ಲೂ ನಾವೆಲ್ಲ ಹೇಳೋಂಥದ್ದು, ನೀವು ಪ್ರತಿ ಸತಿ ಕರೆ ಕೊಟ್ಟಾಗ ಕೂಡ ಬಂದಿದ್ದೀರಿ. ಈ ಸತಿ ಕೂಡ ಎಲ್ಲರೂ ಒಟ್ಟಾಗಿ ಇದೇನಾದರೆ ನಮಗೋಸ್ಕರ ಅಲ್ಲ, ಮುಂದಿನ ಪೀಳಿಗೆಗೋಸ್ಕರ ಅವ್ರನ್ನೂ ಕರ್ಕೊಂಬನ್ನಿ, ಮಕ್ಕಳನ್ನ ಕರ್ಕೊಂಬನ್ನಿ. ಅವ್ರು ಕಸ ಹೆಕ್ಕಿದಾಗ ನಾವು ಏನು ಮಾಡಬಾರ್ದು ಅನ್ನೋದು ಅವ್ರು ಕೂಡ ಒಂದು ಅರಿವಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಎಲ್ಲರೂ ಖಾಲಿ 7:30 8:30 9 ಒಳಗೆ ಇದನ್ನು ಮುಗಿಸಿ ನಾವು, ಯಾಕಂದರೆ ಬಿಸಿಲು ಜಾಸ್ತಿ ಆದ ಕಡೆ ನಾವು ಬೀಚಲ್ಲಿ ನಿಂತ್ಕೊಂಡ್ರೆ ಇನ್ನೊಮ್ಮೆ ಕರೆದಾಗ ಯಾರು ಬರೋದಿಲ್ಲ. ಇದು ಒಂದು ದಿವಸ ಬೀಚ್ ಕ್ಲೀನಿಂಗ್ ಅಂದ್ಕೊಳ್ಳಿ ಮತ್ತೊಮ್ಮೆ ಇಲ್ಲ ಅಂತಲ್ಲ, ನಾವು ಆವಾಗವಾಗ ಒಂದು ಹಬ್ಬದ ವಾತಾವರಣ ತಂದು ಬೀಚಲ್ಲಿ ಈ ಕಾರ್ಯಕ್ರಮ ಇಟ್ಕೊಳ್ಳೋ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ನಾನು ಶುಭವಾಗಲಿ ಅಂತ ನಾನು ಹಾರೈಕೆ ಮಾಡೋದು ಪ್ರಸ್ತುತವಲ್ಲ, ನೀವು ಯಾವಾಗಲೂ ಸಕ್ಸಸ್ಫುಲ್ ಪ್ರೋಗ್ರಾಮಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ವಂದನೆಗಳು ಸರ್. ನಮ್ಮೊಂದಿಗೆ ಉಳ್ಳಾಲ ನಗರಸಭೆಯ ಪೌರಾಯುಕ್ತರಿದ್ದಾರೆ. ನಮ್ಮನ್ನು ಉದ್ದೇಶಿಸಿ ಕಾರ್ಯಕ್ರಮದ ಬಗ್ಗೆ 2 ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ನಾವು ಅಕ್ಟೋಬರ್ಗಳಿಂದ ನಾವು ಸ್ವಚ್ಛತಾ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯಿತಿ, ಇಡೀ ಜಿಲ್ಲೆಯಲ್ಲಿ ನಾವು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಪೇಪರಲ್ಲಿ ಇರ್ಬೋದು, ವಾಟ್ಸಪ್ಪಲ್ಲಿ ಇರ್ಬೋದು, ಅನೇಕ ಕಡೆ ನಾವು ಮಾಡ್ತಾ ಇದ್ವಿ. ಇದೇ 31ಕ್ಕೆ ಬೃಹತ್ ಸ್ವಚ್ಛತಾ ಕಾರ್ಯವನ್ನು ನಾವೆಲ್ಲರೂ ಬೀಚ್ ಈಗಾಗಲೇ ಹೇಳಿದ್ದಾರೆ, ತಲಪಾಡಿಯಿಂದ ಹಿಡಿದು ನಮ್ಮ ಮುಲ್ಕಿ ಸಚ್ಚಿತಿಲ್ವರೆಗೂ ಬೀಚ್ ಕ್ಲೀನಿಂಗ್ ಮಾಡಬೇಕೆಂಬುದಾಗಿ ಮಾನ್ಯ ಜಿಲ್ಲಾಧಿಕಾರಿಯವರು, ನಮ್ಮ ಮೇಲಧಿಕಾರಿಯವರು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಉಳ್ಳಾಳದಲ್ಲಿ ಸುಮಾರು ಎಲ್ಲ ಕೌನ್ಸಿಲರ್ಸು ಮತ್ತು ಅಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು, ಕಾಲೇಜಿನ ಸ್ಟೂಡೆಂಟು, ಅನೇಕ ಮಕ್ಕಳನ್ನು ನಾವು ಈಗಾಗಲೇ ಆಹ್ವಾನ ಮಾಡಿದ್ವಿ. ನಾವು ಸ್ವಚ್ಛತೆ ಎಂಬುದು ಖಾಲಿ ಒಂದು ದಿವಸ ಸ್ವಚ್ಛ ಮಾಡಿದ ಪ್ರಯೋಜನ ಇಲ್ಲ. ಯಾಕಂದರೆ ತ್ಯಾಜ್ಯ ಎಂಬುದು ಪ್ರತಿನಿತ್ಯ ಉತ್ಪತ್ತಿ ಆಗ್ತಾ ಇರ್ತದೆ ಅಲ್ವಾ. ನಾವು ಮನೆಯಲ್ಲಿ ಅಡಿಗೆ ಮಾಡಿದರೆ ತ್ಯಾಜ್ಯ ಉತ್ಪತ್ತಿ ಆದ ಹಾಗೆ. ನೋಡಿ, ಯಾರು ಮನೆಯಲ್ಲಿ ಅಡಿಗೆ ಮಾಡದೆ ಇರಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಅಲ್ವಾ. ಈಗ ಪೇಟೆಗೆ ಹೋದ್ಮೇಲೆ ತರಕಾರಿ ತರ್ತೀವಿ ಅಲ್ವಾ, ಮೀನು ತರ್ತೀವಿ, ಚಿಕನ್ ತರ್ತೀವಿ, ಅನೇಕ ತರುವಾಗ ಏನು ಮಾಡ್ತೀವಿ, ಎಲ್ಲ ಪ್ಲಾಸ್ಟಿಕ್ ಕವರಲ್ಲೇ. ಪ್ಲಾಸ್ಟಿಕ್ ತರುವುದಿಲ್ವಾ? ಅಯ್ಯೋ ದೇವ, ಎಲ್ಲ ಪ್ಲಾಸ್ಟಿಕ್ ಮಯ. ಕಳೆದ 35 ವರ್ಷದಿಂದ ಇವತ್ತು ನಮ್ಮ ದೇಶ ಪ್ಲಾಸ್ಟಿಕ್ ಮಯವಾಗಿದೆ. ನನಗೆ ಅನುಭವ ಇದ್ದ ಹಾಗೆ ನಾನು ಶಾಲೆಗೆ ಹೋಗ್ತಾ ಇದ್ದೆ, 8ನೇ ತರಗತಿ ಕಲಿಯುವಾಗ ನಮ್ಮ ಮನೆಯಲ್ಲಿ, ಮಗ ನೀನು ಅಂಗಡಿಗೆ ಹೋಗಿ ಅರ್ಧ kg ಬೆಲ್ಲ, ಅವಲಕ್ಕಿ ಚೀಲ ಕೊಡ್ತಿದ್ರು. ಈಗ ಯಾರು ಚೀಲ ಕೊಡುವುದಿಲ್ಲ. ನೋಡಿದರೆ ಎಲ್ಲರೂ ಚೀಲ ಕೊಟ್ಟಿದ್ದು ನೋಡಿದರೆ 1000ದಲ್ಲಿ ಒಬ್ಬ ವ್ಯಕ್ತಿ, ಅದು ಪರಿಸರವಾದಿಯಾಗಿರ್ಬೇಕವ, ಇಲ್ಲಿದ್ರೆ ಕೊಡುವುದಿಲ್ಲ. ಅದು ಪರಿಸರ ಅವನಲ್ಲಿ ಬೆಳೆದು ಬಂದಿರಬೇಕು, ಪರಿಸರದ ಬಗ್ಗೆ ಕಾಳಜಿ ಏನಿದೆ ಅಂತ ವ್ಯಕ್ತಿ ಚೀಲ ಹಿಡ್ಕೊಂಡು ಹೋಗ್ತಾನೆ, ಚೀಲ ಕೊಟ್ಟು ಕಳಿಸ್ತಾನೆ. ಇವತ್ತು ಆ ಪರಿಪಾಠ ನಮಗೆ ಇಲ್ಲವೇ ಇಲ್ಲ. ಪ್ಲಾಸ್ಟಿಕ್ ಮಯ ಉದ್ದೇಶ ಅಷ್ಟೇ. ಸ್ವತಂತ್ರ ಅಮೃತ ಮಹೋತ್ಸವ ಅಂಗವಾಗಿ ಅಂದರೆ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು. ಇವತ್ತು ರಸ್ತೆಗಳಲ್ಲಿ ಬಿದ್ದಂಥ ಪ್ಲಾಸ್ಟಿಕ್ಗಳನ್ನು ಎಕ್ಕಬೇಕು, ಅದನ್ನು ನಿರ್ಮೂಲನೆ ಮಾಡಲೇಬೇಕೆಂಬುದಾಗಿ ಇವತ್ತು ನಾವು ಯಾರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಾವು ಅಂಗಡಿಗೆ ಹೋದಾಗ ಅಥವಾ ಮಾರ್ಕೆಟಿಗೆ ಹೋದಾಗ ಚೀಲಗಳಲ್ಲಿ ಎಷ್ಟು ಜನ ಕೊಂಡೊಯ್ತಾ ಇದ್ದೀರಿ? ಪ್ಲಾಸ್ಟಿಕ್ ಬದಲು ಪೂರಕವಾದ ಬಟ್ಟೆ ಬ್ಯಾಗ್ಗಳನ್ನು ನಾವು ಯೂಸ್ ಮಾಡಬೇಕು, ಬಳಸಬೇಕು. ಆ ಪ್ರವೃತ್ತಿ ಬಂದರೆ ಮಾತ್ರ ಇವತ್ತು ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಮಾಡೋದು, ನಿರ್ಮೂಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲ ಪ್ಯಾಕೇಜ್, ಈ ಬೇಕರಿಲಿ ನೋಡಿ ಎಲ್ಲ ಪ್ಯಾಕೇಜ್ ವೈಟ್ ಎಲ್ಲ ಚಕ್ಲಿಯಿಂದ ಹಿಡಿದು ಬಿಸ್ಕೆಟಿಂದ ಹಿಡಿದು ಎಲ್ಲ ಪ್ಯಾಕೇಜ್ ಆಗ್ತಾ ಇದೆ. ಇವತ್ತು ಪ್ಲಾಸ್ಟಿಕ್ಕನ್ನು ಅದನ್ನು ಸಾಧ್ಯವೇ ಇಲ್ಲ ನಿರ್ಮೂಲ ಮಾಡಲಿಕ್ಕೆ. ಆದರೆ ಈ ಪ್ಲಾಸ್ಟಿಕ್ ತೊಟ್ಟಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾಷ್ಟು ಉಪಯೋಗ ಇದೆ. ಅದರ ಬದಲು ಬಟ್ಟೆ ಬ್ಯಾಗ್ಗಳಿರ್ಬೋದು, ಮತ್ತು ತಂಗೂಸ್
ಬ್ಯಾಗ್ಗಳು ಬರ್ತದೆ, ಒಳ್ಳೆ ಗಟ್ಟುಮುಟ್ಟು ಬರ್ತದೆ, ಸುಮಾರು 6-7 ತಿಂಗಳುಗಳ ಬರ್ತದೆ. ಇದನ್ನೆಲ್ಲ ಉಪಯೋಗ ಮಾಡುವಂಥ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು. ಪರಿಸರಕ್ಕೆ ಏನಾದರೂ ನಾವು ಕೊಡುಗೆ ಕೊಡಬೇಕಾದ್ರೆ ಇವತ್ತು ನಾವು ಅದೆಲ್ಲ ಬದಲಾವಣೆ ಮಾಡ್ಕೋಬೇಕು. ನಾವು ನಮ್ಮಲ್ಲೇ ಬದಲಾವಣೆ ಆದರೆ ಮಾತ್ರ ಸಾಧ್ಯ. ನಾವು ಒಂದು ದಿವಸ ಅಥವಾ ಅಕ್ಟೋಬರ್ ತಿಂಗಳು ಫುಲ್ಲು ಸ್ವಚ್ಛತೆ ಮಾಡಿ ಬಿಟ್ಟರೆ ಪ್ರಯೋಜನ ಇಲ್ಲ. ಅದೆಲ್ಲ ವೇಸ್ಟ್. ನಾವು ವೇಸ್ಟ್ ಅಂದ್ರೇನು? ಕಸವನ್ನು ಮರುಬಳಕೆ ಮಾಡಬೇಕು. ಹಾಗಿದ್ರೆ ಮಾತ್ರ ಅದಕ್ಕೆ ಸ್ವಚ್ಛತೆಗೆ ಅದು ಅರ್ಥ ಬರ್ತದೆ. ನಮ್ಮ ಪ್ರಧಾನಿಯವರು 2014ರಲ್ಲಿ ಅಕ್ಟೋಬರ್ 2 ಸ್ವಚ್ಛ ಭಾರತ್ ಎಂಬುದಾಗಿ ಅನುಷ್ಠಾನ ಮಾಡಿದರು. ನಾವು ಎಷ್ಟು ಸಾಧನೆ ಮಾಡಿದ್ದೀವಿ? ಪೂರ್ಣ 100% ಸಾಧ್ಯವಾಗಿಲ್ಲ ಇವತ್ತುವರೆಗೂ. ನಾವು ನೋಡಿ, ಎಲ್ಲ ನಮ್ಮ ಬೀದಿಗಳೇ ನೋಡಿ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಕವರ್ಗಳು, ಚಾಕ್ಲೇಟು, ಕುರಿಕುರಿ ಪ್ಯಾಕೆಟ್ಗಳು ಎಲ್ಲ ರಾಸಿ ಬಿದ್ದಿರ್ತದೆ. ಇವತ್ತು ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡಿದ್ರು ಮಾರನೇ ದಿವಸ ಅಷ್ಟೇ ಬಿದ್ದಿರ್ತದೆ. ಯಾರು ಕಾರಣ? ನಗರಸಭೆ ಪುರಸಭೆ ಕಾರಣ ಅಲ್ಲ, ನಾಗರಿಕರು ಕಾರಣ. ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ನಾವು ಬಳಸಬೇಕು, ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಒಂದು ಚಾಕ್ಲೇಟ್ ನಾವು ಬಳಸಿದರೆ ಆ ಚಾಕ್ಲೇಟ್ ಕವರನ್ನ ಕಿಸೆಲ್ಲೇ ಇಟ್ಕೋಬೇಕು, ಹೊರಗಡೆ ಎಲ್ಲೂ ಬಿಸಾಡಬಾರ್ದು. ಎಷ್ಟು ಮಂದಿ ಇದ್ದೀರಿ ಹೇಳಿ? ಈಗ ನಾವು ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ನನ್ನ ಹತ್ರ ಬಸ್ ಟಿಕೆಟ್ ಇದೆ, ನೋಡಿದ್ದೀರಾ? ಬಸ್ ಟಿಕೆಟ್ ನಾನು ಉಡುಪಿಯಿಂದ ಬರ್ತೀನಿ ವೀಕ್ಲಿ ಒಮ್ಮೆ. ಈ ಟಿಕೆಟ್ ಎಲ್ಲೂ ಹಾಕೋದಿಲ್ಲ, ನಾನು ಮನೆಗೆ ಹೋಗಿ ಡಸ್ಟ್ಬಿನ್ನಿಗೆ ಹಾಕೋದು. ಮನೆಗೆ ಹೋಗಿ ಸಂಜೆ ಡಸ್ಟ್ಬಿನ್ನೇ ಹಾಕ್ಬೋದು. ನಾನು ಬಸ್ ಇಳಿದು ಕೂಡಲೇ ಬಿಸಾಡುವುದಿಲ್ಲ. ಎಕ್ಸಾಂಪಲ್ ಇದೆ. ಈ ರೀತಿ ನಾವೆಲ್ಲರೂ ಮಾಡಿದರೆ ಮಾತ್ರ ಅದು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಇಲ್ಲಿದ್ರೆ ಎಷ್ಟು ಸ್ವಚ್ಛತೆ ಮಾಡಿ ನಿರಂತರವಾಗಿ ಮಾಡಿ ಏನೂ ಪ್ರಯೋಜನ ಇಲ್ಲ. ಒಳಗಿಂದ ಬರಬೇಕು. ಒಬ್ರು ನಾವು ತಿಳುವಳಿಕೆ ಹೇಳಿ ಹೋಗ್ತೀವಿ ಅಷ್ಟೇ, ಅನುಸರಿಸೋದು ನೀವು. ನಿಮ್ಮ ಒಳಗೆ ಬರಬೇಕು ಅದು ಸ್ವಚ್ಛತೆ ಬಗ್ಗೆ. ನಾನು ಏನು ಪರಿಸರಕ್ಕೆ ಏನು ಬಿಟ್ಟು ಹೋಗ್ತಾ ಇದ್ದೀನಿ? 70 ಹೆಚ್ಚಿದ್ರೆ 80 ವರ್ಷ ಮಾತ್ರ ನಾವು ಈ ಭೂಮಿಯಲ್ಲಿ ಇರಬಹುದು. ಆ ನಂತರ ಎಲ್ಲಿ ಹೋಗ್ತೀವಿ? ಖಾಲಿ ಮಾಡಲೇಬೇಕು. ಕರಿತಾನಲ್ಲಿ ಮೇಲೆ, ಬಾ ಮಗ ನೀನು ಟೈಮ್ ಆಗಿದೆ ಅಂತೇಳಿ ಕರಿತಾನಲ್ಲಿ ಅಲ್ಲಿ ಕಾಯ್ತಾ ಇದ್ದಾನೆ. ಇವತ್ತು ಬಾ ಅಲ್ಲಿ ಹೊರಟು ಬಾ ಎಂಬುದಾಗಿ. ಇವತ್ತು ನಾವು ಪರಿಸರಕ್ಕೆ ಏನಾದರೂ ಕಾಳಜಿ ಇದ್ರೆ ಈಗಲೇ ನಮ್ಮನ್ನ ಸಿದ್ಧತೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಈ ಪರಿಸರದ ಬಗ್ಗೆ ತಿಳುವಳಿಕೆ ಹೇಳಬೇಕು. ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಅದು ನಿರಂತರವಾಗಿ ನೀವು ಆ ಮಕ್ಕಳಿಗೆ ಈ ಪರಿಸರದ ಬಗ್ಗೆ ತಿಳುವಳಿಕೆ ಹೇಳಿದ್ರೆ ಮುಂದೆ ಆ ಮಕ್ಕಳು ಸ್ವಚ್ಛತೆ ಬಗ್ಗೆ ಆದಷ್ಟು ಈ ಮಾಡ್ಬೋದು. ನೋಡಿ, ಸ್ವಚ್ಛತೆಗೆ ಈಗಾಗಲೇ ನಮ್ಮ ಇವ್ರು ಹೇಳ್ತಾರೆ ಕೋರ್ಡಿನೇಟರ್ಸ್ ಅವರು, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು ಎಲ್ಲ ಕರ್ಕೊಂಬನ್ನಿ. ಇವತ್ತು ಸ್ವಚ್ಛತೆ ನಮಗೆ ನಾನು ಹೇಳಿದ್ರಲ್ಲ ಅಥವಾ ಇವರು ಬಂದು ಹೇಳೋದಲ್ಲ, ನಮಗೆ ಒಳಗಿಂದ ಬರಬೇಕು. ಒಳಗೆ ಏನಿದೆ ಹೇಳಿ? ಒಳಗೆ ಏನಿದೆ ಯಾರಿಗೂ ಗೊತ್ತಿಲ್ಲ. ಅಯ್ಯೋ ದೇವರೇ, ಭಾರಿ ಚಿತ್ರ ಮಾರ್ರೆ. ಒಳಗೊಂದು ಆತ್ಮ ಉಂಟು, ಅದು ಹೇಳ್ತದೆ ಇದು ಮಾಡು, ಇನ್ನೊಂದು ಹೇಳ್ತದೆ ಮಾಡಬೇಡ. ಎರಡಿದೆ, ಒಂದು ಮಾಡು, ಇನ್ನೊಂದು ಮಾಡಬೇಡ ಅಂತ ಹೇಳ್ತದೆ. ಒಳ್ಳೆಯದನ್ನ ನಾವು ಸ್ವೀಕಾರ ಮಾಡಬೇಕು, ಕೆಟ್ಟದ್ದನ್ನ ಪುಷ್ ಮಾಡಬೇಕು. ಇದು ನಮ್ಮ ಎಲ್ಲರ ಕರ್ತವ್ಯ. ನಾಳೆ ನೀವು ಬರುವಾಗ ಪ್ರತಿಯೊಬ್ಬರು ಒಂದೊಂದು ಕುಟುಂಬ ಸದಸ್ಯರು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ, ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಬನ್ನಿ. ಸ್ವಚ್ಛತೆ ಅನ್ನೋದು ಒಂದು ದೊಡ್ಡ ಆಂದೋಲನ ಆಗಬೇಕು. ದೊಡ್ಡ ಬೃಹತ್ತಾಗಿ ಉಳ್ಳಾಳ ಮತ್ತು ಸೋಮೇಶ್ವರ ದೊಡ್ಡ ಒಂದು ಆಂದೋಲನ ತರ ಆಗಬೇಕು. ಆ ರೀತಿ ತಾವೆಲ್ಲರೂ ಮಾಡಿ ಎಂಬುದಾಗಿ ಹೇಳ್ತಾ 7 ಗಂಟೆಯಿಂದ 8:30 9 ಗಂಟೆ ಒಳಗೆ ನಾವು ಕಾರ್ಯಕ್ರಮವನ್ನು 1 ಗಂಟೆ 1ರಿಂದ 1:30 ಗಂಟೆ ಮುಗಿಸಿ ನಾವು ಉಪಹಾರವನ್ನು ಸ್ವೀಕರಿಸಿ ಹೋಗ್ತೇವೆ. ಸರಿ ಹೇಳಿದಾಗೆ ಈಗಾಗಲೇ ನಾವು ಸ್ಟೀಲ್ ಪ್ಲೇಟ್ ಮತ್ತು ಸ್ಟೀಲ್ ಗ್ಲಾಸ್ಗಳ ಮೂಲಕವೇ ಉಪಹಾರವನ್ನು ಕೊಡುವವರಿದ್ದೇವೆ. ಹಾಗೆಯೇ ಇವರು ಇನ್ನೊಂದು ರಘುವೀರ್ ಸರ್ ನಮಗೆ ಹೇಳಿದರು, ಈಗ ಬಂದವರೆಲ್ಲ ತಮ್ಮ ಜೊತೆಗೆ ತಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಆದಿತ್ಯವಾರ ಆದ ಕಾರಣ ಒಂದು ದಿನ ಬೀಚಲ್ಲಿ ಬಂದಾಗೂ ಆಗ್ತದೆ. ಹಾಗೆಯೇ ನಮ್ಮ ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ, ಕ್ಲೀನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗೆ ಕೂಡ ಆಗ್ತದೆ. ಈ ನಿಟ್ಟಿನಲ್ಲಿ ಸುಮಾರು 400ರಿಂದ 500 ಮಂದಿಯನ್ನು ನಾವು ಇಲ್ಲಿ ಆರ್ಗನೈಸ್ ಮಾಡ್ತೇವೆ ಅಂತ ಅವರಿಗೆ ಪ್ರಾಮಿಸ್ ಮಾಡಿದ್ದೇವೆ. ಹಾಗಾಗಿ ಎಲ್ಲರೂ ನೀವು ಸಹಕಾರ ಕೊಡಬೇಕು. ಹಾಗಾಗಿ ನಿಮ್ಮದೇನಾದರೂ ಸಲಹೆ ಸೂಚನೆಗಳಿದ್ರೂ ಕೂಡ ಈಗ ಆರ್ಗನೈಸರ್ಸ್ ನಮ್ಮೊಟ್ಟಿಗಿದ್ದಾರೆ,
ಅವರ ಸಹಾಯದಿಂದ ನಾವು ಇಲ್ಲಿ ಅದನ್ನು ಕೂಡ ಮಾಡ್ಬೋದು. ಏನಾದರೂ ಈ ಬಗ್ಗೆ ನಿಮ್ಮ ಸಲಹೆ ಸೂಚನೆಗಳಿದ್ರೆ ಕೊಡ್ಬೋದು ಅಂತ ಕೇಳ್ಕೊಳ್ತೇನೆ. 5 ನಿಮಿಷದವರೆಗೆ ಏನೇದಿದ್ರೆ ಹೇಳಿ. ನಾನು ಆಗಲೇ ಹೇಳಿದೆ ನಿಮಗೆ, ನಿಮ್ಮ ಬ್ಯಾನರ್ಗಳನ್ನು ಕೂಡ, ಅಂದರೆ ನಾವೊಂದು ಬ್ಯಾನರ್ ಮಾಡ್ತೇವೆ ಸರ್ ನೀವು ಕೊಟ್ಟದ್ದು, ಅದರ ಒಟ್ಟಿಗೆ ಅವರು ಸೈಡಲ್ಲಿ ನಿಂತು ಅವರ ಬ್ಯಾನರ್ ಮೂಲಕ ತೆಕ್ಕೊಳ್ಬೋದು ಅಂತ ಹೇಳಿ. ಒಂದು ವೇಳೆ ನನಗೊಂದು ವಿಶೇಷವಾಗಿ ಸೂಚನೆ ಏನಂತ ಹೇಳಿದ್ರೆ, ಈಗ ತಮ್ಮ ಸಂಘ ಸಂಸ್ಥೆಗಳು ನಾನು ಬಹಳಷ್ಟು ಪಟ್ಟಿ ನೋಡಿದೆ, ಬಹಳಷ್ಟು ತುಂಬ ಸೀನಿಯರ್ ಸಂಘ ಸಂಸ್ಥೆಗಳ ಕ್ಲಬ್ನವರು, ಮೆಂಬರ್ನವರು, ಬೇರೆ ಬೇರೆ ಹಿನ್ನೆಲೆಯಿಂದ ಇರುವಂಥ ಟ್ರಸ್ಟ್ಗಳು, ಸಂಘ ಸಂಸ್ಥೆಗಳು ಕೂಡ ಇದೆ, ಬಹಳಷ್ಟು ಹಿರಿಯ ಸಂಘ ಸಂಸ್ಥೆಗಳು. ಹಾಗಾಗಿ ನಿಮಗೆ ವಿಶೇಷವಾಗಿ ನಿಮ್ಮ ಸಂಘ ಸಂಸ್ಥೆಯ ಒಂದು ಹೆಸರಿನಡಿಯಲ್ಲಿ ಬ್ಯಾನರ್ ಬೇಕುಗಳಂತ ಆಗಿದ್ರೆ, ಒಂದು ನಾವು ಮುಖ್ಯ ಅಧಿಕಾರಿ ಅವರ ಹತ್ರ ನಾವು ಬ್ಯಾನರ್ ಫಾರ್ಮೆಟ್ ಶೇರ್ ಮಾಡಿದ್ದೀವಿ. ಅದರಲ್ಲೆಲ್ಲ ಸರ್ಕಾರದ ಲೋಗೋಗಳಿದೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನೀವು ಭಾರತ ಸರ್ಕಾರದ ಹಾಗೂ ಜಿಲ್ಲಾಡಳಿತ ಏನು ಕೊಲೊಬ್ರೇಷನ್ ನಾವು ಬ್ಯಾನರ್ ಮಾಡಿದ್ದೇವೆ, ಆ ಬ್ಯಾನರ್ನ ಫಾರ್ಮೆಟ್ ಪಡ್ಕೊಂಡು ನೀವು ಕೂಡ ನಿಮ್ಮ ಸಂಘ ಸಂಸ್ಥೆಯ ಒಂದು ಬ್ಯಾನರ್ಗಳನ್ನು ತಗೊಂಡು ಬರ್ಬೋದು. ಅದರ ಜೊತೆಗೆ ಮುಖ್ಯವಾಗಿ ಅಂತ ಹೇಳಿದ್ರೆ, ಇಲ್ಲಿ ಪುರಸಭೆಯ ಒಂದು ಬ್ಯಾನರ್ ಫಾರ್ಮೆಟ್ ಇರ್ತದೆ. ಆ ಬ್ಯಾನರ್ ನಡಿಯಲ್ಲಿ ನಾವೇ ಕೆಲಸ ಮಾಡ್ತೇವೆ. ಆದರೂ ನಮ್ಮ ಸಂಘ ಸಂಸ್ಥೆಗಳು ಬರಬೇಕಾದ್ರೆ, ವಿಶೇಷವಾಗಿ ನನ್ನ ಒಂದು 30 ಜನ, 60 ಜನ, 100 ಜನ ನಮ್ಮನ್ನು ತಟ್ಟುವಾಗ ಅವರಿಗೊಂದು ಆಸಕ್ತಿ ಇರ್ತದೆ, ನಂಗ ಸಂಘ ಸಂಸ್ಥೆಯ ಒಂದು ಪ್ರತಿನಿಧಿಸಿದಂಥ ಒಂದು ಬ್ಯಾನರ್ ಜೊತೆಯಲ್ಲಿ ತೆಗೋಣ ಅಂತ. ಹಾಗಿರ್ಬೇಕಾದ್ರೆ ಮುಖ್ಯಾಧಿಕಾರಿಯಲ್ಲಿ ಈಗಾಗಲೇ ನಾವು ಬ್ಯಾನರ್ ಫಾರ್ಮೆಟ್ಗಳನ್ನ ಶೇರ್ ಮಾಡಿದ್ರೆ ಅವರ ಹತ್ರ ಕೇಳ್ಕೊಂಡು ತಾವು ಎಲ್ಲ ಪಡ್ಕೊಳ್ಬೋದು. ಮತ್ತೆ ಸಮಯವನ್ನು ನಾವೆಲ್ಲರೂ 7 ಗಂಟೆ ಅಂತ ನಿಗದಿಪಡಿಸಿದ್ದೀವಿ. ಎಲ್ಲ ದಕ್ಷಿಣ ಕನ್ನಡದ ಎಲ್ಲ ಸಮುದ್ರ ತೀರದಲ್ಲಿ 7 ಗಂಟೆಗೆ, ಹಾಗೂ ಸಮುದ್ರ ತೀರ ಬಿಟ್ಟು ನಮ್ಮ ಸುಳ್ಯ, ಪುತ್ತೂರು, ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ 7 ಗಂಟೆಗೆ ಒಂದೇ ಸಮಯದಲ್ಲಿ ಏಕಕಾಲದಲ್ಲೇ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೀತಿದೆ. ಹಾಗಾಗಿ ಸಮಯವನ್ನು ಕೂಡ ನಾವು 7 ಗಂಟೆಗೆ ಎಲ್ಲರೂ ಜೊತೆಯಾಗಿ ಪ್ರಾರಂಭ ಮಾಡೋಣ. 1 ಗಂಟೆ 1.5 ಗಂಟೆ ತನಕ ಈ ಕಾರ್ಯಕ್ರಮ ನಡೀತದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಮೇಡಮ್ನವ್ರು ಹೇಳಿದಾಗೆ ಬಿಳಿ ಅಂಗೆಯ ಒಂದು ಟೀ ಶರ್ಟ್ ಹಾಕಿರ್ಲಿ, ಡ್ರೆಸ್ಗಳನ್ನು ಹಾಕುವ ಮೂಲಕವಾಗಿ ಸ್ವಚ್ಛ ಈ ಏನು ಅಭಿಯಾನದ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಜೋಡಿಸಬೇಕಾಗಿದೆ. ಹಿಂಗೆ ಮಾಡ್ತಾ ಏನಾದರೂ ವಿಶೇಷವಾಗಿ ನಾವೇನನ್ನ ಮಾಡ್ಕೊಳ್ಬೋದು, ಅದರ ಬಗ್ಗೆ ತಮ್ಮಿಂದ ಏನಾದರೂ ಸಲಹೆಗಳು ಸೂಚನೆಗಳು ಬಂದರೆ ಅದನ್ನು ಕೂಡ ನಾವು ಅಳವಡಿಸ್ಕೊಂಡು, ಬಹುಶಃ ಸೋಮೇಶ್ವರ ಉಳ್ಳಾಲದಲ್ಲಿ ಇಂಥದ್ದೊಂದು ವಿಶಿಷ್ಟ ರೀತಿಯಲ್ಲಿ ಆಯಿತು ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಆದರೆ ಅದು ನಮಗೂ ಖುಷಿ, ನಿಮಗೂ ಖುಷಿ, ಜನರು ಕೂಡ ಅದನ್ನು ನೆನಪಿಟ್ಕೊಳ್ತಾರೆ. ಹಾಂ, ಆ ದಿನ ನಾವು ಈಗಾಗಲೇ ಹೇಳಿದ್ದೇವೆ ಸರ್, ನಾವು 2 ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೇವೆ. ಒಂದು ಆ ದಿನ ಅಲ್ಲಿ ಏನಾದರೂ ಗಿಡ ನೆಡುವಂಥ ಕಾರ್ಯಕ್ರಮ, ಆದಷ್ಟು ಗಾಳಿ ಮರಗಳನ್ನು ನೆಡಬೇಕು ಅಂತ ಪಬ್ಲಿಕ್ ಒಪಿನಿಯನ್ ಬಂತು. ಹಾಗೆ ಇನ್ನೊಂದು ಇದು ಪ್ಲಾಸ್ಟಿಕ್ ಮುಕ್ತ ವಲಯ ಅಂತ ಹೇಳುವಂಥ ದೊಡ್ಡ ಹೋರ್ಡಿಂಗ್ಸನ್ನು ನಾವು 2 ಕಡೆ ಹಾಕ್ತೇವೆ ಅದೇ ದಿನ. ಇದೆರಡು ಈಗ ಪಬ್ಲಿಕ್ಕಿಂದ ಬಂದಂಥ ಇನ್ಫಾರ್ಮೇಷನ್ ನಮಗೆ, ಅದನ್ನು ನಾವು 2 ಪ್ರೋಗ್ರಾಮನ್ನು ನಾವು ಆ ದಿನ ಮಾಡ್ತೇವೆ. ಅದಲ್ಲದೆ ಬೇರೆ ಏನಾದರೂ ನಾವು ಅವರಿಗೆ ಈಗ ನಮ್ಮ ಹಾಟ್ಸ್ಪಾಟ್ಗಳು ಏನಿದೆ ಆ ಸ್ಪಾಟ್ಗಳಿಗೆ ನಾವು ಈಗಾಗಲೇ CC ಕ್ಯಾಮ್ರಾ ಹಾಕಿದ್ದೇವೆ ಅಂತ ಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಆ ಪತ್ರಿಕೆಯಲ್ಲಿ ಕೂಡ ಆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಮತ್ತೊಂದು ಇಲ್ಲಿ ಉಳ್ಳಾಲ ಪೊಲೀಸ್ ಸ್ಟೇಷನಿಗೆ ಕೊಡುವಾಗ ಅವ್ರು ಹೇಳಿದರು ನಮಗೆ ಬರೋದಿಲ್ಲ, ಟ್ರಾಫಿಕ್ಕಿಗೆ ಕೊಡಿ ಅಂತ. ನಾವು ಟ್ರಾಫಿಕ್ನವರಿಗೆ ಸಹ ಕಳಿಸ್ಕೊಟ್ಟು ಈಗ ಮಾಸ್ಕ್ ಹತ್ರ ಅಲ್ವಾ, ಅಲ್ಲಿ ಕೂಡ CC ಕ್ಯಾಮ್ರಾ ಹಾಕಲಿಕ್ಕೆ ಈಗ ನಾವು ನಮ್ಮ CC ಕ್ಯಾಮ್ರಾ ಹಾಕುವವರು ಬರಲಿಲ್ಲ, CC ಕ್ಯಾಮ್ರಾದ ವ್ಯವಸ್ಥೆಯನ್ನು ನಾವು ಮಾಡಿ ಇಟ್ಟಿದ್ದೇವೆ ಈಗ. ಹಾಂ, ಮಾತ್ರ ನಾನು ಹೇಳೋದು ನಿಮಗೆ ಸಾರ್ವಜನಿಕರಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂತ ಹೇಳಿದರೆ, ಈಗ ಸೋಮೇಶ್ವರ ಪುರಸಭೆಯಲ್ಲಿ 2 ದಿನಕ್ಕೊಮ್ಮೆ ನಾವು ಕಸದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮನೆ ಬಾಗಿಲಿಗೆ ಕಸದ ಗಾಡಿ ಬರುವಾಗ ಕೊಡುವವರು ಅಲ್ಲಿ ಹಾಕುವವರು ಯಾರು ಅಂತ ಹೇಳೋದು ಕೂಡ ನಿಮ್ಮ ಗಮನಕ್ಕೆ ಬಂದಿರ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಕಸದ ಗಾಡಿಯನ್ನು ಕಳಿಸಿಕೊಡೋದು. ಕಸದ ಗಾಡಿ ಬಂದರೂ ಕೂಡ ಕಸವನ್ನು ರೋಡಲ್ಲಿ ಹಾಕ್ತಾರೆ ಅಂತ ಹೇಳಿದರೆ ಅವರಿಗೆ ಸಾರ್ವಜನಿಕರೇ ಉತ್ತರ ಕೊಡಬೇಕು, ನಿಲ್ಲಿಸಿ. ಕಸದ ಗಾಡಿ ಬಾರದಿದ್ರೆ ನಾವು ಜವಾಬ್ದಾರಿ, ಅವರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೇವೆ ನಾವು. ಹಾಂ, ಬೇಸರ ಇಲ್ಲ, ಅದೇ ಹಾಕ್ಲಿಕ್ಕೆ ರೆಡಿ ಮಾಡಿದ್ದೇವೆ. ಅದನ್ನು ಶಿಫ್ಟಿಂಗ್ ಸಿಸ್ಟಮ್ ಅಂದರೆ ಈಗ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಅಷ್ಟು ಗ್ರ್ಯಾಂಟಿ ಇಲ್ಲ, ಒಂದು ಕಡೆ ನಿಂತಾಗ ಇನ್ನೊಂದು ಕಡೆಗೆ ತಂದು ಹಾಕೋದು, ಇನ್ನೊಂದು ಕಡೆ ಅದನ್ನು ಹಾಕ್ತೇವೆ ನಾವು. ಬಹಳ ಯಶಸ್ವಿಯಾಗಿ ಕ್ಲೀನ್ ಇಂಡಿಯಾ ಪ್ರೋಗ್ರಾಮಿಂದ ವತಿಯಿಂದವೇ ಆಯಿತು. ಸ್ವಚ್ಛ ಕಡಲು ಮತ್ತು ಪ್ಲಾಸ್ಟಿಕ್ ಮುಕ್ತ ಆರ್ಗನೈಸೇಷನ್ ಅಂತ ಹೇಳುವಂಥವರು ನಮಗೆ ಅದರೊಟ್ಟಿಗೆ ಸಪೋರ್ಟ್ ಮಾಡಿದರು. ಈ ಸಲ ಅವರನ್ನು ಬಿಟ್ಟು ನಮ್ಮ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಆರ್ಗನೈಸೇಷನ್ಗಳನ್ನೇ ತಗೊಂಡು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿಕೊಳ್ತೇನೆ. ಏನಾದರೂ ಸಜೆಷನ್ಸ್ ಇಲ್ಲ ಅಂತಾದರೆ ನಾವು ಕಾರ್ಯಕ್ರಮವನ್ನು
ಮುಕ್ತಾಯಗೊಳಿಸ್ಬೋದಾ? ಆದಷ್ಟು ಬಂದಂಥ ಸಂಘ ಸಂಸ್ಥೆಯವರು ನಿಮ್ಮ ಸಂಸ್ಥೆಗಳಿಂದ ಎಷ್ಟು ಜನ ನಮಗೆ ಬರ್ತಾರೆ ಅಂತ ಕೊಡಬೇಕು. ಯಾಕೆ ಅಂತ ಹೇಳಿದರೆ ನಾವು ಉಪಹಾರದ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ. ಬಂದಂಥ ಬೀಚ್ ಕ್ಲೀನಿಂಗಿಗೆ ಬಂದವರು ಯಾರೂ ಸಹ ಉಪಹಾರ ಸೇವಿಸದೆ ಹೋಗುವ ಹಾಗಿಲ್ಲ. ಹಾಗಾಗಿ ನಮಗೆ ನಂಬರ್ಸ್ ಇದ್ದರೆ ಅದರದ್ದೊಂದು ಅರೇಂಜ್ಮೆಂಟ್ ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ ಅಂತ ಕೇಳಿಕೊಳ್ತೇನೆ. ಮತ್ತು ಬೀಚ್ ಕ್ಲೀನಿಂಗ್ ಯಶಸ್ವಿಯಾಗಿ ಆಗಬೇಕಿದ್ರೆ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿಯೂ ನಮಗೆ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದವರಿಗೆ ತುಂಬ ಜವಾಬ್ದಾರಿ ಇದೆ. ನಿಮ್ಮ ಸಂಘ ಸಂಸ್ಥೆಯ ಪರವಾಗಿ ನೀವು ಒಬ್ಬರು ಬಂದರೆ ಅಲ್ಲಿರುವಂಥ 50ರಿಂದ 60 ಜನ ಅಥವಾ ಅದಕ್ಕಿಂತ ಹೆಚ್ಚು ನಿಮ್ಮ ಸಂಘ ಸಂಸ್ಥೆಯಲ್ಲಿ ಜನರಿದ್ದರೆ ಅವರಿಗೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟು ಬರುವ ಆದಿತ್ಯವಾರ 1ರಿಂದ 1:30 ಗಂಟೆ 7ರಿಂದ 8:30 ತನಕ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತೇವೆ. 31/10/2021 ಆದಿತ್ಯವಾರಂದು ನಡೆಯಲಿರುವಂತಹ ಸ್ವಚ್ಛತಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದಂತಹ ರಘುವೀರ್ ಸರ್ ಇವರಿಗೆ ಪುರಸಭಾ ವತಿಯಿಂದ ಹಾರ್ದಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ NSS ಆಫೀಸರ್ಸ್ ಕೂಡ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಉಳ್ಳಾಲದ ಪೌರಾಯುಕ್ತರು ರಾಯಪ್ಪ ಸರ್ ಇವರು ಇದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮುಖ್ಯ ಅಧಿಕಾರಿಯವರು ಕೂಡ ಇವತ್ತಿನ ಸಭೆಯಲ್ಲಿ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಇವರು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಹಿರಿಯ ಆರೋಗ್ಯ ನಿರೀಕ್ಷಕರು ಕೂಡ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಸಭೆಯಲ್ಲಿ ಸೇರಿದಂಥ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳಾಗಿರ್ಬೋದು, ನಾವು ಫೋನಿಗೆ ಕರೆದಾಗ ಎಲ್ಲರೂ ಹೋಗೊಟ್ಟು ನಮ್ಮ ಸಭೆಗೆ ಇವತ್ತು ಹಾಸೀನರಾಗಿದ್ದಾರೆ. ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ನಾಡಿದ್ದು ನಡೆಯುವಂಥ ಸಭೆಯಲ್ಲಿ ಕೂಡ ಇವರ ಎಲ್ಲ ಸದಸ್ಯರನ್ನು ಕೂಡ ಕರೆತಂದು ಸಭೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಕೊಡಬೇಕಾಗಿ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.